ಇನ್ನೊಂದು ಮೇಡಮ್, ಇತ್ತೀಚಿನ ದಿನಗಳಲ್ಲಿ ಮತ್ತೆ ಮಜಾ ಟಾಕೀಸ್ ಸೀಸನ್ ಸ್ಟಾರ್ಟ್ ಆಗಿದೆ. ನೀವು ನೋಡಿರ್ತೀರ, ಲಾಸ್ಟ್ ಎಪಿಸೋಡ್ ಆಗಿತ್ತು. ಹೇಗೆ ಅನಿಸ್ತು ಮೇಡಮ್ ನಿಮ್ಗೆ ಅದು ನೋಡಿದಾಗ? ಅಂದರೆ ನೀವು ಏನಾದರೂ ಅದರಲ್ಲಿ ಪಾಲ್ಗೊಳ್ಳುವಂಥದ್ದು ಆ ಥರದ್ದು ಏನಾದರೂ ಇದೆಯಾ ಅಂತ? ಇಲ್ಲ ಆ ಥರ ಏನಿಲ್ಲ. ನಂದು ಯಾವ್ದಾದ್ರು ಸಿನಿಮಾ ರಿಲೀಸ್ ಆದರೆ ಆವಾಗ ಅಲ್ಲಿ ಹೋಗ್ಬಿಟ್ಟು ಅದರ ಪ್ರಮೋಷನ್ ಬಗ್ಗೆ ಮಾತಾಡ್ಬೋದು ಅಷ್ಟೇ ಹೊರತು ನಾನು ಸುಮ್ಮನೆ ಹೋಗಿ ಪಾತ್ರ ವಹಿಸೋದು ಅದೆಲ್ಲ ಅವನಲ್ಲ. ಮನೆಯವ್ರನ್ನೆಲ್ಲ ಹಾಕ್ಕೊಳ್ಳೋದೇ ಇಲ್ಲ. ಯಾಕಂದರೆ ನಮ್ಮ ಮನೇಲಿ ಬೇಕಾದಷ್ಟು ಕಲಾವಿದರಿದ್ದಾರೆ, ಹಾಕ್ಕೋಬೋದು. ಆದರೆ ಅವನಲ್ಲ, ಮನೆ ಕಾರ್ಯಕ್ರಮ ಅಲ್ಲ ಅಲ್ವಾ ಇದು. ಸೊ ಬೇರೆಯವರು ಕಲಾವಿದರಿಗೂ ನಾವು ಪ್ರೋತ್ಸಾಹ ಕೊಡಬೇಕು ಅಂತ ನನ್ನ ಮಗ ಮಾಡ್ತಾಯಿದ್ದಾನೆ. ತುಂಬ ಶ್ರಮ ವಹಿಸ್ತಾ ಇದ್ದಾನೆ. ಅಲ್ಲಿ ಇಲ್ಲಿ ತಪ್ಪಾಗೋದು ಸಹಜ ಆಗುತ್ತೆ. ಬಟ್ ಅದನ್ನೆಲ್ಲ ಅವನು ನಿವಾರಿಸಿ ಅವನು ಮುಂದೆ ಹೋಗಬೇಕು. ಅವನಿಗೆ ತುಂಬ ಸವಾಲುಗಳಿದೆ ಅವನು. ಆದರೆ ಅವನು ಅದನ್ನೆಲ್ಲ ಒಂದು ಖುಷಿಯಾಗಿ ನಂತರ ನಗ್ನಗ್ತಾ ಎಲ್ಲನೂ ನಿವಾರಿಸಿ ಅವನು ಇದು ಮಾಡ್ತಾಯಿದ್ದಾನೆ. ಚೆನ್ನಾಗೂ ಬಂದಿದೆ. ನಾವು ನನ್ನ ಮಗ ಅಂತ ಹೇಳೋದಲ್ಲ, ಬೇರೆಯವ್ರು ಹೇಳಿದ್ದೇನೆ, ಬೇರೆಯವರಿಂದ ಬಂದಿದ್ದನ್ನೇ ನಾನು ನಿಮ್ಗೆ ಹೇಳೋದಲ್ಲ. ನಾನು ಸಂಭ್ರಮ ಪಡೋದಕ್ಕಿಂತ ಬೇರೆಯವರು ಸಂಭ್ರಮ ಪಡಬೇಕು ಅಲ್ವಾ? ಆವಾಗಲೇ ಅದು ಹೆಚ್ಚು ಸಂತೋಷ ಕೊಡೋದು. ಅವರು ಸಂಭ್ರಮಿಸಿದ್ದಿಲ್ಲ, ತುಂಬ ಚೆನ್ನಾಗಿ ಬರ್ತಿದೆ, ತುಂಬ ಚೆನ್ನಾಗಿ ಬಂದಿದೆ 2 ಎಪಿಸೋಡು. ಮುಂದೆ ನೋಡೋಣ ಏನಾಗುತ್ತೆ, ಹೇಗೆ ಬರುತ್ತೆ ಅಂತ. ಯಾಕಂದರೆ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರೆ. ಸೊ ಹಾಗಾಗಿ ಚೆನ್ನಾಗೇ ಬಂದಿದೆ. ಇನ್ನೊಂದು ಮೇಡಮ್, ಇತ್ತೀಚಿನ ದಿನಗಳಲ್ಲಿ ಮತ್ತೆ ಮಜಾ ಟಾಕೀಸ್ ಸೀಸನ್ ಸ್ಟಾರ್ಟ್ ಆಗಿದೆ. ನೀವು ನೋಡಿರ್ತೀರ, ಲಾಸ್ಟ್ ಎಪಿಸೋಡ್ ಆಗಿತ್ತು. ಹೇಗೆ ಅನಿಸ್ತು ಮೇಡಮ್ ನಿಮ್ಗೆ ಅದು ನೋಡಿದಾಗ? ಅಂದರೆ ನೀವು ಏನಾದರೂ ಅದರಲ್ಲಿ ಪಾಲ್ಗೊಳ್ಳುವಂಥದ್ದು ಆ ಥರದ್ದು ಏನಾದರೂ ಇದೆಯಾ ಅಂತ? ಇಲ್ಲ ಆ ಥರ ಏನಿಲ್ಲ. ನಂದು ಯಾವ್ದಾದ್ರು ಸಿನಿಮಾ ರಿಲೀಸ್ ಆದರೆ ಆವಾಗ ಅಲ್ಲಿ ಹೋಗ್ಬಿಟ್ಟು ಅದರ ಪ್ರಮೋಷನ್ ಬಗ್ಗೆ ಮಾತಾಡ್ಬೋದು ಅಷ್ಟೇ ಹೊರತು ನಾನು ಸುಮ್ಮನೆ ಹೋಗಿ ಪಾತ್ರ ವಹಿಸೋದು ಅದೆಲ್ಲ ಅವನಲ್ಲ. ಮನೆಯವ್ರನ್ನೆಲ್ಲ ಹಾಕ್ಕೊಳ್ಳೋದೇ ಇಲ್ಲ. ಯಾಕಂದರೆ ನಮ್ಮ ಮನೇಲಿ ಬೇಕಾದಷ್ಟು ಕಲಾವಿದರಿದ್ದಾರೆ, ಹಾಕ್ಕೋಬೋದು. ಆದರೆ ಅವನಲ್ಲ, ಮನೆ ಕಾರ್ಯಕ್ರಮ ಅಲ್ಲ ಅಲ್ವಾ ಇದು. ಸೊ ಬೇರೆಯವರು ಕಲಾವಿದರಿಗೂ ನಾವು ಪ್ರೋತ್ಸಾಹ ಕೊಡಬೇಕು ಅಂತ ನನ್ನ ಮಗ ಮಾಡ್ತಾಯಿದ್ದಾನೆ. ತುಂಬ ಶ್ರಮ ವಹಿಸ್ತಾ ಇದ್ದಾನೆ. ಅಲ್ಲಿ ಇಲ್ಲಿ ತಪ್ಪಾಗೋದು ಸಹಜ ಆಗುತ್ತೆ. ಬಟ್ ಅದನ್ನೆಲ್ಲ ಅವನು ನಿವಾರಿಸಿ ಅವನು ಮುಂದೆ ಹೋಗಬೇಕು. ಅವನಿಗೆ ತುಂಬ ಸವಾಲುಗಳಿದೆ ಅವನು. ಆದರೆ ಅವನು ಅದನ್ನೆಲ್ಲ ಒಂದು ಖುಷಿಯಾಗಿ ನಂತರ ನಗ್ನಗ್ತಾ ಎಲ್ಲನೂ ನಿವಾರಿಸಿ ಅವನು ಇದು ಮಾಡ್ತಾಯಿದ್ದಾನೆ. ಚೆನ್ನಾಗೂ ಬಂದಿದೆ. ನಾವು ನನ್ನ ಮಗ ಅಂತ ಹೇಳೋದಲ್ಲ, ಬೇರೆಯವ್ರು ಹೇಳಿದ್ದೇನೆ, ಬೇರೆಯವರಿಂದ ಬಂದಿದ್ದನ್ನೇ ನಾನು ನಿಮ್ಗೆ ಹೇಳೋದಲ್ಲ. ನಾನು ಸಂಭ್ರಮ ಪಡೋದಕ್ಕಿಂತ ಬೇರೆಯವರು ಸಂಭ್ರಮ ಪಡಬೇಕು ಅಲ್ವಾ? ಆವಾಗಲೇ ಅದು ಹೆಚ್ಚು ಸಂತೋಷ ಕೊಡೋದು. ಅವರು ಸಂಭ್ರಮಿಸಿದ್ದಿಲ್ಲ, ತುಂಬ ಚೆನ್ನಾಗಿ ಬರ್ತಿದೆ, ತುಂಬ ಚೆನ್ನಾಗಿ ಬಂದಿದೆ 2 ಎಪಿಸೋಡು. ಮುಂದೆ ನೋಡೋಣ ಏನಾಗುತ್ತೆ, ಹೇಗೆ ಬರುತ್ತೆ ಅಂತ. ಯಾಕಂದರೆ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರೆ. ಸೊ ಹಾಗಾಗಿ ಚೆನ್ನಾಗೇ ಬಂದಿದೆ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.